ನೋಡೋಣ. ಈ ಧಾರಾವಾಹಿ ನೋಡ್ತಿದ್ದ ಹಾಗೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮುಂದೇನಾಗತ್ತೆ ಅಂತ ನೋಡೋಣ. ನಿನ್ನ ನೋಡಿದ್ರೆ ತುಂಬಾ ಖುಷಿ ಆಗತ್ತಮ್ಮ. ಯಾಕೆ ಅಂಕಲ್? ನೀನು ನಮ್ಮ ಅಂಗಡಿಗೆ ಮೊದಲನೇ ದಿನ ಬಂದಾಗ ಹೇಗಿದ್ಯೋ ಇವಾಗ್ಲೂ ಹಾಗೆ ಇದೆಯಾ. ಅವಾಗ ನೀನು ಸಾಮಾನ್ಯ ಹುಡುಗಿ ಥರ ಇದ್ದೆ, ಆದರೆ ಈಗ ನಮ್ಮೂರಲ್ಲಿ ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು. ಟಿ ವಿಲೆಲ್ಲ ಬರ್ತಾ ಇದೀಯಾ. ಆದ್ರೂ ನಿನ್ನ ಸರಳತೆ ಸಜ್ಜನಿಕೆ ಹಾಗೆ ಇದೆ ನೋಡು. ನಿನ್ನ ಇದೇ ಗುಣನ ನಿನ್ನನ್ನ ಇನ್ನಷ್ಟು ಮತ್ತಷ್ಟು ಎತ್ತರ ಸ್ಥಾನಕ್ಕೆ ಬೆಳೆಸ್ಲಿ ಅಂತ ನಾನು ಹಾರೈಸ್ತೀನಿ. ಅಯ್ಯೋ, ಟಿವಿಲಿ ಬಂದ್ರೆ ನಾನು ಮನುಷ್ಯಲ್ವಾ ಅಂಕಲ್? ಅದು ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದವಳು, ಇಲ್ಲೇ ಇರೋಳು ಕೂಡ. ಟಿವಿ ಬಂದ ಕೂಡಲೇ ನನಗೇನು ಕೊಂಬು ಬರುತ್ತಾ? ನಿನ್ನ ಈ ಗುಣನೇ ನಿನ್ನನ್ನ ಇಷ್ಟು ಎತ್ತರಕ್ಕೆ ಬೆಳೆಸ್ತಾ ಇರೋದು. ಕೆಲವರಿಗೆ ಒಂದು ಸಣ್ಣ ಯಶಸ್ಸು ಸಿಕ್ಕಿದ್ರೆ ಸಾಕು, ಅಹಂಕಾರಕ್ಕೆ ಮಿತಿನೇ ಇರಲ್ಲ. ಮನುಷ್ಯರೇ ಕಣ್ಣಿಗೆ ಕಾಣಲ್ಲ ಅನ್ನೋ ಹಾಗೆ ವರ್ತಿಸ್ತಾರೆ. ಆದರೆ ನೀನು ತುಂಬಾ ಖುಷಿ ಆಗತ್ತಮ್ಮ. ಹೀಗೇ ಇರು ಆಯ್ತಾ? ಈ ಭೂಮಿ ಮೇಲೆ ನಾವೇ ಶಾಶ್ವತ ಅಲ್ಲ ಅಂದಮೇಲೆ ಈ ಕಷ್ಟ ಸುಖ ಗೆಲುವು ಸೋಲು ಇದ್ಯಾವುದಾದ್ರೂ ಶಾಶ್ವತನಾ? ಇಲ್ಲ. ಏನು ಅಲ್ಲದೆ ಇರೋ ನಾನು ಇವತ್ತು ಟಿ ವಿಲಿ ಬರೋಗಾದೆ. ಇವತ್ತು ಟಿ ವಿಲಿ ಬರ್ತಾ ಇರೋ ನಾನು ನಾಳೆ ಮೂಲೆ ಗುಂಪಾದರೂ ಆಗ್ಬೋದು ಅಲ್ವಾ? ಅದ್ಯಾವುದು ಶಾಶ್ವತ ಅಲ್ಲ. ಆದರೆ ನಿಮ್ಗಳ ಪ್ರೀತಿ ಇದೆಯಲ್ವಾ, ಇದು ಶಾಶ್ವತ. ನಿನ್ನ ಮಾತು ಕೇಳಕ್ ತುಂಬಾ ಖುಷಿ ಆಗತ್ತಮ್ಮ. ಅಮ್ಮ, ಟಿವಿ ಆ ಸಾಧನ ಇಲ್ಲೇ ಇದ್ದಾರೆ, ನಾನು ಹೇಳಿಲ್ವಾ? ಅವರೇ ಇವರು. ಹೌದೇ ಸೈ ಮಾರೈತಿ, ಇವರೇ ಸಾಧನ. ಸಾಧನ ಅಕ್ಕ ಅನ್ಬೋದಾ? ಕರಿ ಪುಟ್ಟಿ, ಅದ್ಯಾಕೆ ಹಾಗೆ ಹೇಳ್ತಿದ್ಯಾ? ನನಗೆ ನಿಮ್ಮ ಹಾಡು ಅಂದರೆ ತುಂಬ ಇಷ್ಟ. ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿ ಆಗತ್ತೆ. ನನಗೂ ಕೂಡ ನಿಮ್ಮ ಹಾಗೆ ಹಾಡು ಹೇಳಬೇಕು ಅಂತ ಆಸೆ, ಆದರೆ ಹೇಗೆ ಹೋಗಬೇಕೋ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳಿಗೆ ಕಾಂಪಿಟೇಷನ್ ಇಡ್ತಾರಲ್ವಾ, ಅವಾಗೆಲ್ಲ ಆಡಿಷನ್ ನಡೆಯುತ್ತಾ, ಅಲ್ಲಿಗೆ ಹೋಗು. ಅದೃಷ್ಟ ಇದ್ರೆ ಸಿಗುತ್ತೆ. ಹೌದಾ ಅಕ್ಕ? ಇಷ್ಟು ಸುಲಭನಾ? ಹೌದು ಪುಟ್ಟಿ, ಶ್ರದ್ಧೆ ಭಕ್ತಿ ತಾಳ್ಮೆ ಎಲ್ಲ ಇದ್ರೆ ಸಿಕ್ಕೇ ಸಿಗುತ್ತೆ. ಜೊತೆಗೆ ಅದೃಷ್ಟನೂ ಇರಬೇಕು. ಮತ್ತೆ ನೀನು ಯಾವ ಕ್ಲಾಸಲ್ಲಿ ಓದ್ತಾ ಇದೀಯಾ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಕ್ಕ. ನಾನು ಕಪ್ಪಿದ್ದೀನಲ್ವಾ, ಎಲ್ಲರೂ ನನ್ನನ್ನು ಹೀಯಾಳಿಸ್ತಾರೆ. ತುಂಬ ಬೇಜಾರಾಗ್ತಿತ್ತು. ಆಮೇಲೆ ನಾನು ಯಾರ ಜೊತೆಗೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಆದರೆ ಇವಾಗ ನಿಮ್ಮನ್ನು ನೋಡಿ ನನಗೊಂಥರ ಸ್ಫೂರ್ತಿ ಬರ್ತಾ ಇದೆ. ನೀವು ಕಾಲಲ್ಲಿ ಪ್ರಾಬ್ಲಮ್ ಇದ್ರೆ ಟಿವಿಲೆಲ್ಲ ಬರ್ತೀರಾ, ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರಲ್ವಾ? ನಾನು ಕೂಡ ಮುಂದೆ ಒಂದಿನ ಇದೇ ಥರ ಟಿವಿಲಿ ಬಂದರೆ ಆಗ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಅಲ್ವಾ? ಹೌದು ಸಾಧನ ಅವರೇ, ನಮ್ಮ ಫ್ಯಾಮಿಲಿಯಲ್ಲಿ ಇವಳೊಬ್ಬಳೇ ಕಪ್ಪು, ಅದಕ್ಕೆ ಎಲ್ಲರೂ ಇವಳನ್ನ ರೇಗಿಸ್ತಾರೆ. ನನಗೂ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಇವಳನ್ನು ಹೊರಗೆಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಈಗ ನಿಮ್ಮನ್ನು ಟಿ ವಿಲಿ ನೋಡಿದ ಮೇಲೆ ನನಗೂ ಧೈರ್ಯ ಬರ್ತಾ ಇದೆ. ನನ್ನ ಮಗಳು ಕಪ್ಪಾದ್ರೆ ಏನು, ಅವಳಲ್ಲಿ ಒಳ್ಳೆ ಗುಣ ಇದೆ, ಟ್ಯಾಲೆಂಟ್ ಇದೆ, ಅದಕ್ಕೆಲ್ಲ ನಾನು ಪ್ರೋತ್ಸಾಹ ಕೊಡಬೇಕು ಅಂತ ನನಗೂ ಆಸೆ ಆಗ್ತಾ ಇದೆ. ನಿಮ್ಮ ಮಾತಿನ ಮಧ್ಯೆ ನಾನು ಬಂದೆ ಅಂತ ತಪ್ಪು ತಿಳ್ಕೊಬೇಡಿ. ಬಣ್ಣ ರೂಪ ಇದಕ್ಕೂ ಪ್ರತಿಭೆಗೂ ಯಾವುದೇ ಸಂಬಂಧ ಇಲ್ಲ. ನಿಮ್ಮ ಮಗಳಲ್ಲಿ ಏನು ಒಳ್ಳೆ ಗುಣ ಇದೆಯೋ ಅದಕ್ಕೆ ಪ್ರೋತ್ಸಾಹ ಕೊಡಿ. ಬೇರೆ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಹೌದು ಆಂಟಿ, ನನ್ನ ಪ್ರಕಾರ ಮನೆ ಅಂದರೆ ಮಿನಿ ಸಮಾಜ ಇದ್ದ ಹಾಗೆ. ಮನೆಯಲ್ಲಿ ನಾವು ನಮ್ಮವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ತೀವೋ ಬೇರೆಯವ್ರು ಕೂಡ ಅವರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ನೀವೇ ನಿಮ್ಮ ಮಗಳು ಕಪ್ಪು ಕಪ್ಪು ಅಂತ ಇದ್ರೆ ಬೇರೆಯವರಿಗೆ ಗೇಲಿ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟ ಹಾಗಾಗತ್ತೆ. ಅವಳಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದಕ್ಕೆ ಪ್ರೋತ್ಸಾಹ ಕೊಡಿ. ನಿಜ ಅಮ್ಮ, ನಿನ್ನ ಮಾತು ನಿಜ. ದೇವ್ರು ಒಳ್ಳೇದು ಮಾಡಲಿ. ನೀನೇ ಈ ಸ್ಪರ್ಧೆಯಲ್ಲಿ ಗೆಲ್ಲೋ ಹಾಗಾಗಲಿ. ಇವತ್ತಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ದೇವರಲ್ಲಿ ಯಾವತ್ತೋ ಬೇಡ್ಕೊಳಕ್ ಶುರು ಮಾಡಿದ್ದೀನಿ, ಸಾಧನ ಅವರೇ ಫಸ್ಟ್ ಬರಬೇಕು ಅಂತ. ಆಲ್ ದಿ ಬೆಸ್ಟ್ ಅಕ್ಕ. ಥ್ಯಾಂಕ್ ಯು ಪುಟ್ಟಿ. ನೋಡಿದ್ಯಾ ಸಾಧನ, ನಿನ್ನಿಂದ ಎಷ್ಟೋ ಜನರಿಗೆ ಸ್ಫೂರ್ತಿ ಸಿಗ್ತಾ ಇದೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಂಕಲ್. ಹೋಗಿ ಬರ್ತೀನಿ. ಓ, ಅಲ್ಲಿ ಹೋಗ್ತಾ ಇರೋದು ಸಾಧನ ಅವರಲ್ವಾ? ಮೇಡಮ್, ನೀವು
ಸಾಧನ. ನೀವು ಸಿಕ್ಕಿದ್ದು ನನಗೆ ದೇವರೇ ಸಿಕ್ಕಷ್ಟು ಖುಷಿ ಆಯಿತು ಮೇಡಮ್. ನೀವು ನಮ್ಮೂರವರು ಅಂತ ಗೊತ್ತೇ ಇರಲಿಲ್ಲ. ಹೌದಾ, ನಾನು ಇದೇ ಊರವಳು, ಹೊರಗೆಲ್ಲೂ ಬರ್ತಾ ಇರಲಿಲ್ಲ. ಇವಾಗ ದೇವ್ರ ದಯದಿಂದ ಇದೆಲ್ಲ ಸಾಧ್ಯ ಆಯಿತು. ನೀವು ಟಿ ವಿಲಿ ಮಾತ್ರ ಅಲ್ಲ, ರಿಯಲ್ ಲೈಫಲ್ಲೂ ಅಷ್ಟೇ ಇನ್ನೋಸೆಂಟ್ ಆಗಿದ್ದೀರಾ. ತುಂಬ ಚೆನ್ನಾಗಿ ಮಾತಾಡ್ತೀರಾ. ನನಗೆ ನೀವೇ ಸ್ಫೂರ್ತಿ ಮೇಡಮ್. ನಾನು ನಿಮಗೆ ಸ್ಫೂರ್ತಿನಾ? ಹೌದು ಮೇಡಮ್. ನಿಮಗೆ ಕಾಲಲ್ಲಿ ಹೇಗೆ ಸಮಸ್ಯೆನೋ, ನನ್ನ ಕೈ ನೋಡಿ ಈ ಥರ ಒಂದು ಕೈ ಸರಿ ಇದೆ, ಈ ಬಲಗೈ ಟ್ವಿಸ್ಟ್ ಆಗಿದೆ, ಮುಂಗೈ. ಎಲ್ಲರೂ ನನ್ನನ್ನು ಆಡ್ಕೊಂಡು ನಗ್ತಾಯಿದ್ರು. ನಾನು ಒಂದೇ ಕೈಲಿ ಎಲ್ಲ ಕೆಲಸ ಮಾಡ್ತೀನಿ, ತುಂಬ ಚೆನ್ನಾಗಿ ಡ್ರಾಯಿಂಗ್ ಕೂಡ ಮಾಡ್ತೀನಿ. ಆದರೆ ಯಾಕೆ ಬೇಜಾರು ಮಾಡ್ಕೋತೀರಾ? ಚಿಕ್ಕ ವಯಸ್ಸಿಂದ ಎಲ್ಲರೂ ನನ್ನನ್ನು ಗೇಲಿ ಮಾಡೋರೇನೆ. ನನ್ನ ಮನಸ್ಸಿಗೆ ನೋವಾಗತ್ತೆ, ಬೇಜಾರಾಗತ್ತೆ. ನನ್ನ ಕೈ ಈ ಥರ ಆಗಿರೋದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. ಆಗೋದು ಇಲ್ಲ ಬೇಡಿ. ತುಂಬಾ ನೋವು ತಿಂದಿದ್ದೀನಿ ಮೇಡಮ್. ಆದರೆ ನಾನು ಒಂದು ಕೈಯಲ್ಲಿ ತುಂಬ ಕೆಲಸ ಮಾಡ್ತೀನಿ, ಮನೆ ಕೆಲಸ ಮಾಡ್ಕೋತೀನಿ, ಆಮೇಲೆ ಡ್ರಾಯಿಂಗ್ ಮಾಡ್ತೀನಿ. ಆದರೆ ಯಾರಿಗೂ ಯಾವುದೂ ಲೆಕ್ಕಕ್ಕೆ ಇಲ್ಲ. ಚಿಕ್ಕವಳಿದ್ದಾಗ ನನಗೂ ಬೇರೆ ಮಕ್ಕಳ ಜೊತೆಗೆ ಆಟ ಆಡಬೇಕು ಅಂತ ಆಸೆ. ಹೋದರೆ ಎಲ್ಲರೂ ಗೇಲಿ ಮಾಡೋರು. ಅಮ್ಮ ಬೆತ್ತ ಹಿಡ್ಕೊಂಡು ನಿಂತಿರೋರು. ಹೋದರೆ ನಿಂಗೆಲ್ಲರೂ ಗೇಲಿ ಮಾಡ್ತಾರೆ, ಆಡ್ಕೋತಾರೆ, ನಿನಗೆ ಬೇಕಾ, ಹೋಗಬೇಡ ಅಂತ. ಆಮೇಲೆ ಅದೇ ಅಭ್ಯಾಸ ಆಯಿತು. ನಾನೊಂಥರ ಮನೆಯೊಳಗೆ ಇದು ಏನೋ ಪಂಜರದ ಪಕ್ಷಿ ಥರ ಆಗಿಬಿಟ್ಟಿದೆ. ಆದರೆ ಇತ್ತೀಚೆಗೆ ನಿಮ್ಮ ವಿಡಿಯೋ ನೋಡಿದ್ಮೇಲೆ ನನಗೂ ಬದುಕೋ ಆಸೆ ಬರ್ತಾ ಇದೆ. ಎಷ್ಟೋ ಸಲ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ದುಂಟು. ಆದರೆ ಈಗ ಮಾತ್ರ ಅದೆಲ್ಲ ತಪ್ಪು ಅಂತ ಅನ್ನಿಸ್ತಾ ಇದೆ. ನನ್ನ ಹತ್ರ ಏನು ಪ್ರತಿಭೆ ಇದೆಯೋ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಗಟ್ಟಿ ನಿರ್ಧಾರ ಮಾಡಿದ್ದೀನಿ. ನನಗೆ ನೀವೇ ಸ್ಫೂರ್ತಿ ಮೇಡಮ್. ಬದುಕಲ್ಲಿ ಒಬ್ರಿಗೊಬ್ರು ಸ್ಫೂರ್ತಿ. ನೀವು ಈ ಥರ ಎಲ್ಲ ಮಾತಾಡ್ತಿರಲ್ಲ, ಇದು ನನಗೆ ಸ್ಫೂರ್ತಿ. ತುಂಬ ಖುಷಿ ಆಗುತ್ತೆ ನೋಡಿ. ಈ ಪ್ರಪಂಚದಲ್ಲಿ ಯಾರು ಪರಿಪೂರ್ಣರಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ಊನ ಇದ್ದೇ ಇರುತ್ತೆ. ನಮ್ಗಳದ್ದು ಕಣ್ಣಿಗೆ ಕಾಣತ್ತೆ, ಇನ್ನು ಕೆಲವರದ್ದು ಕಾಣಿಸೋದಿಲ್ಲ. ಅಷ್ಟೇನೆ. ನಾವು ನಮ್ಮ ಊನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಹತ್ರ ಏನು ಪ್ರತಿಭೆ ಇದೆ, ದೇವ್ರು ನಮಗೆ ಏನು ಶಕ್ತಿ ಕೊಟ್ಟಿದ್ದಾನೆ, ಅದರ ಉಪಯೋಗ ಮಾಡ್ಕೊಳ್ಳೋಣ. ಆಡ್ಕೊಳ್ಳೋರು ಯಾರು ನಮ್ಮ ಜೀವನ ರೂಪಿಸೋದಿಲ್ಲ ಅಲ್ವಾ? ನಮ್ಮ ಕೈ ನಮ್ಮ ತಲೆ ಮೇಲೆ ಅಂದಮೇಲೆ ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಮುಂದುವರಿಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಫೈನಲಲ್ಲಿ ವಿನ್ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಜೊತೆಗೆ ಒಂದು ಸೆಲ್ಫಿ ತಗೋಬೋದಾ? ಅಯ್ಯಯ್ಯೋ, ಸೆಲ್ಫಿ ತಗೊಳ್ಳುವಷ್ಟು ದೊಡ್ಡ ಮನುಷ್ಯರು ನಾನಲ್ಲಪ್ಪ. ಹಾಗನ್ಬೇಡಿ ಮೇಡಮ್, ಪ್ಲೀಸ್. ಓಕೆ. ನನಗೇನೋ ಒಂಥರ ಸಂಕೋಚ ಅನ್ನಿಸ್ತಾ ಇದೆ. ನಾನು ಕೂಡ ತುಂಬಾ ಕಷ್ಟ, ನೋವು, ಅವಮಾನ ಅನುಭವಿಸಿನೇ ಈ ಸ್ಟೇಜಿಗೆ ಬಂದಿದ್ದು. ಅದಕ್ಕೆ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ. ನೊಂದವ್ರಿಗಷ್ಟೇ ನೊಂದವ್ರ ಕಷ್ಟ ಅರ್ಥ ಆಗೋದು. ಸರಿ, ಒಂದು ಸೆಲ್ಫಿ ತಗೊಳ್ಳೋಣ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿ. ಆಲ್ ದಿ ಬೆಸ್ಟ್. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಸರಿ, ಬಾಯ್. ನಾನು ನಿಂಗೆ ಹೇಳಿಲ್ವಾ, ಅದೇ ಸಾಧನ ಇವಳು. ಸಾಧನ ತುಂಬ ಖುಷಿಯಿಂದ ಮನೆಗೆ ಹೋಗ್ತಾ ಇರ್ತಾಳೆ. ನಾವಿಬ್ರು ಇಲ್ಲೇ ಮಾತಾಡ್ತಾ ನಿಂತಿದ್ರೆ ಅವಳು ಹೊರಟೋಗ್ತಾಳೆ. ಬೇಗ ಹೋಗೋಣ ಅಜ್ಜಿ. ಹಾ, ನಿಜ. ಓ ಸಾಧನ, ಕರೆದ ತಕ್ಷಣ ತಿರುಗಿದ್ರಲ್ಲ, ತುಂಬ ಥ್ಯಾಂಕ್ಸ್. ವಿಂಧ್ಯ, ಅವ್ರಿಗಿವ್ರು ಅಂತ ಮಾತಾಡಬೇಡ. ವರ್ಷಲಿ ಇವಳು ನಿನಗೆ ತಂಗಿ ಆಗ್ತಾಳೆ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಿನಗೆ ನಾವು ಯಾರು ಅಂತ ಗೊತ್ತಿಲ್ಲ, ಆದರೆ ನನಗೆ ನೀನು ಯಾರು ಅಂತ ಗೊತ್ತಮ್ಮ. ವರ್ಷಲಿ ಅಲ್ಲ, ನೀನು ನಮ್ಮ ಸಂಬಂಧಿಕಳೆ. ಹೌದಾ? ಯಾವ ಕಡೆಯಿಂದ? ಯಾವ ಕಡೆಯಿಂದ ಅಂದರೆ, ನಿಮ್ಮ ಅಮ್ಮ ಇದ್ದಾರಲ್ಲ, ಸಾವಿತ್ರಿ ತಾನೇ? ಹೌದು, ನಮ್ಮಮ್ಮ ಸಾವಿತ್ರಿ. ಆದರೆ ಅವರಿಗಿಲ್ವಲ್ಲ. ಓ, ಸಾವಿತ್ರಿ ಇಲ್ವಾ? ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ.
ಅದೇ ನಿಮ್ಮಮ್ಮ ಇದ್ದಾರಲ್ಲ, ಅವರಮ್ಮ ನನಗೆ ದೂರದಿಂದ ಚಿಕ್ಕಮ್ಮ ಆಗಬೇಕು. ಮೊನ್ನೆಗೆ ಮಾತಾಡ್ತಾ ಯಾರೋ ಹೇಳಿದ್ರು ನಮ್ಮ ಸಂಬಂಧಿಕರು ಅಂತ. ಹಾಗೆ ಮಾತಾಡ್ತಾ ಮಾತಾಡ್ತಾ ಗೊತ್ತಾಯ್ತು ನನಗೂ ಸಂಬಂಧಿ ಅಂತ. ತುಂಬ ಖುಷಿ ಆಗತ್ತಮ್ಮ. ಹಾಂ, ಥ್ಯಾಂಕ್ಸ್ ಅಜ್ಜಿ. ಆದರೆ ನೀವು ಯಾರ ಕಡೆ ಅಂತ ಏನೂ ಗೊತ್ತಾಗ್ತಿಲ್ವಲ್ಲ. ಅದೆಲ್ಲ ಯಾಕೆ, ಒಟ್ನಲ್ಲಿ ನಾವು ಸಂಬಂಧಿಗಳಲ್ವಾ. ನಮ್ಮನೆ ಇಲ್ಲೇ 2 ರೋಡ್ ಆಚೆ ಇದೆ, ಬನ್ನಿ ನಮ್ಮನೆಗೆ ಬನ್ನಿ. ಇನ್ನೊಂದ್ಸಲಿ ಯಾವಾಗ್ಲಾರು ಬರ್ತೀನಿ. ತುಂಬ ಕೆಲಸ ಇದೆ. ಫೈನಲಿಗೂ ನಾನು ಸೆಲೆಕ್ಟ್ ಆಗಿದ್ದೀನಲ್ಲ, ತುಂಬ ಪ್ರಾಕ್ಟೀಸ್ ಮಾಡಬೇಕು. ಅದು ಸರಿ, ನೀವು ಯಾರು ಅಂತ ನಂಗೆ ಇನ್ನೂ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ನನ್ನ ಅಮ್ಮನ ಕಡೆನಾ ಅಪ್ಪನ ಕಡೆನಾ ನೀವು? ಅಯ್ಯೋ, ನಿಜ ಹೇಳಬೇಕು ಅಂದರೆ ನಾನು ಎರಡೂ ಕಡೆಯವಳೆ ಕಣೆ. ಅದೇ ನಿಮ್ಮ ಅಜ್ಜಿ ಇದ್ದಾರಲ್ಲ, ನಿಮ್ಮ ಅಮ್ಮನಮ್ಮ ಗಿರ್ಜಾ ತಾನೆ ಅಲ್ವಾ? ನಮ್ಮ ಅಜ್ಜಿ ಗಿರ್ಜಾ ಅಲ್ಲ, ಶಾಂತಿ. ಹೌದೌದು, ಶಾಂತಿ ಕರೆಕ್ಟು. ನಾವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಗಿರ್ಜಾ ಅಂತ ಕರಿತಾ ಇದ್ದಿದ್ದು. ಕರೆಕ್ಟ್, ಶಾಂತಿ. ಅದೇ ಹೇಳದ್ನಲ್ಲ, ಅವರು ನನಗೆ ಚಿಕ್ಕಮ್ಮ ಆಗ್ತಾರೆ ಅಂತ. ಆಮೇಲೆ ನಿಮ್ಮ ಅಪ್ಪನ ತಂಗಿ ಇದ್ದಾರಲ್ಲ, ಅವರನ್ನ ನಮ್ಮ ಬಳಗಕ್ಕೆ ಕೊಟ್ಟಿದ್ದು. ಹೌದಾ? ನಮ್ಮ ಅಪ್ಪಂಗೆ ಯಾರು ತಂಗಿ ಇಲ್ವಲ್ಲ. ಹೆದರ್ಕೋಬೇಡ ಸಾಧನ, ನಾವ್ಯಾರು ಕಳ್ಳರಿಗಿಲ್ರಲ್ಲ, ದೂರದಿಂದ ಸಂಬಂಧ. ಅದು ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ ಅಷ್ಟೆ. ಆವಾಗೆಲ್ಲ ಬಡತನ ಅಲ್ವಮ್ಮ, ಹಾಗಾಗಿ ಯಾರು ಒಬ್ರು ಮನೆಗೆ ಹೋಗ್ತಾ ಇರಲಿಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಮುಳುಗಿರ್ತಾ ಇದ್ರು, ಹಾಗಾಗಿ ಗೊತ್ತಾಗಿಲ್ಲ. ನಿಮ್ಮ ಅಜ್ಜಿ ಶಾಂತಿ ಹೇಳ್ತಾ ಇದ್ರು, ನನ್ನ ಮಗಳಿಗೆ ತುಂಬ ವಯಸ್ಸಾದ್ಮೇಲೆ ಮಗು ಆಗಿದೆ, ಕಾಲುನಾ ಅಂತೆಲ್ಲ ತುಂಬ ಗೋಳಾಡ್ತಿದ್ರು, ಹೇಳ್ತಿದ್ರು. ಆದರೆ ಈಗ ನೀನು ಟಿ ವಿಲಿ ಬಂದಿದ್ಯಾ, ತುಂಬಾ ಖುಷಿ ಆಗತ್ತೆ. ನನಗಂತೂ ತುಂಬ ಖುಷಿ ಸಾಧನ. ನಿನ್ನನ್ನು ನನ್ನ ತಂಗಿ ಅಂತ ಎಲ್ರಿಗೂ ಹೇಳ್ಕೊಂಬಿಟ್ಟಿದ್ದೀನಿ. ಅಕಸ್ಮಾತ್ ಯಾವತ್ತಾದರೂ ನಮ್ಮ ರಿಲೇಷನ್ ಯಾರಾದರೂ ಸಿಕ್ಕಿದ್ರೆ ಕೇಳಿದರೆ ಹೌದು ಅಂತ ಹೇಳಿ, ಆಯಿತಾ ಪ್ಲೀಸ್? ಹಾಂ, ಆಯಿತು, ಹೇಳ್ತೀನಿ. ಅದೆಲ್ಲ ಹೇಳೋದಕ್ಕಿಂತ ಇವಳ ಜೊತೆಗೆ ಒಂದು ಸೆಲ್ಫಿ ತಗೊಳ್ಳೋಣ. ಈಗಾಗಲೇ ಒಬ್ರು ಸೆಲ್ಫಿ ತಗೊಂಡು ಹೋದ್ರಲ್ವಾ, ನಾವು ಸೆಲ್ಫಿ ತಗೊಳ್ಳೋಣ. ಅದಕ್ಕೇನಂತೆ, ನಮ್ಮ ಸಾಧನ ಏನಿಲ್ಲ ಅಂತಾಳ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಲಿ ಸಾಧನನ ಹತ್ರ ಮಾತಾಡ್ತಾ ಇದ್ರು. ಸಾಧನಂಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.